ಈ ತಿರುಪತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಪರಮಾತ್ಮನ ರಾತ್ರಿ ಮಲಗಿಸ್ತಾರೆ, ಸುಪ್ರಭಾತ ನಡೆಯುತ್ತೆ, ಆಗ ಹಲ್ಲೆಲ್ಲ ಉಜ್ಜಿಸ್ತಾರೆ. 1000 ವರ್ಷ ಪೂಜೆ ಮಾಡಿದರೆ ಏನು ಫಲವೋ ಆ ಫಲ ಪರಮಾತ್ಮ ನಮಗೆ ಕೊಟ್ಟ. ಕಾಲದಲ್ಲಿ ನಾವು ಎದ್ದೇ ಇರಲ್ವಲ್ಲ, ನಾವು ಹೇಳೋದೇ 8, 9. ಅಂಥವನಿಗೆ 7 ಜನ್ಮಗಳ ಕಾಲ ದಾರಿದ್ರ್ಯ ತಪ್ಪೋದಿಲ್ಲ ಅಂತ ಅನಿಷ್ಟ ಫಲವನ್ನು. ಬೆಳಕಾಗಿರಬೇಕು, ನಕ್ಷತ್ರಗಳು ಹೋಗಿರಬೇಕು, ಸೂರ್ಯ. ಶಾಸ್ತ್ರ ಹೇಳೋದೇನು? ದಾರಿದ್ರ್ಯ ಎಂಬತಕ್ಕಂಥದ್ದು ಬರುತ್ತೆ, ದುಡ್ಡು ಕೈಗೆ ಹತ್ತೋದಿಲ್ಲ. ಚಾತುರ್ಮಾಸ ಪರಮಾತ್ಮ 4 ತಿಂಗಳು ಆಷಾಢ ಮಾಸದ ಶಯನ ಏಕಾದಶಿ ಅಂತ ಮಲಗಿದವನು ಉತ್ಥಾನ ದ್ವಾದಶಿ ದಿವಸ ಹೇಳ್ತಾನೆ. ಎದ್ದು ಕೂಡಲೇ ಲಕ್ಷ್ಮೀದೇವಿ ಅವರನ್ನು ಎಬ್ಬಿಸ್ತಾಳೆ. ಎಬ್ಬಿಸಿದ ಮೇಲೆ ಪರಮಾತ್ಮ ಈ ತಿರುಪತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಪರಮಾತ್ಮನ ರಾತ್ರಿ ಮಲಗಿಸ್ತಾರೆ. ಮಲಗಿಸಿದ ಕೂಡಲೇ ಶಯನೋತ್ಸವ ಅಂತ ಅದಕ್ಕೆ ಹೆಸರು. ಬೆಳಿಗ್ಗೆ 2 ಗಂಟೆ 1ವರೆಗೂ ಏನು ಎಬ್ಬಿಸ್ತಾರೆ ಪರಮಾತ್ಮನನ್ನು. ಸುಪ್ರಭಾತ ನಡೆಯುತ್ತೆ, ಆಗ ಹಲ್ಲೆಲ್ಲ ಉಜ್ಜಿಸ್ತಾರೆ. ಆಮೇಲೆ ಆ ಜಿಯಂಗಾರು ಅಂತಿದ್ದಾರೆ, ಅವರು ಬೆಣ್ಣೆ ಮತ್ತು ಸಕ್ಕರೆ ಹಾಕಿರತಕ್ಕಂಥದ್ದು, ಗೋಡಂಬಿ ದ್ರಾಕ್ಷಿಗಳಿಂದ ಮಾಡಿರತಕ್ಕಂಥ ಒಂದು ಭಕ್ಷ್ಯ, ಅದನ್ನು ತಂದವನಿಗೆ ನಿವೇದನೆ ಮಾಡ್ತಾರೆ. ಸರಿಯಾಗಿ ಎಷ್ಟೋ 2:15 ಗಂಟೆ ಆಗಷ್ಟೇ ಬೆಳಿಗ್ಗೆ ಸುಪ್ರಭಾತ ಸೇವೆ. ಅವನಿಗೆ ಉಪಹಾರ, ಬೆಳಿಗ್ಗೆ ಉಪಹಾರ ಕೊಡೋದು ಪದ್ಧತಿ ಇದೆ. ಅದು ಪರಮಾತ್ಮನ ಪಂಚರಾತ್ರಾಗಮದಲ್ಲಿ ಅವನೇ ಹೇಳ್ಕೊಂಡಿದ್ದಾನೆ, ಆ ರೀತಿ ಮಾಡ್ತಾ ಇದ್ದಾರೆ, ತಪ್ಪೇನಿಲ್ಲ. ನಮಗೀಗ ಪರಮಾತ್ಮ ಚಾತುರ್ಮಾಸ ಮಲಗಿದವನು ಎದ್ದಾಗ ಸರಿಯಾಗಿ ಧನುರ್ಮಾಸ ಅಂದರೆ 1 ದಿವಸ ನಾವು ಮುದ್ಗಾನ್ನವನ್ನು ಪರಮಾತ್ಮ ನಿವೇದನೆ ಮಾಡಿ ಪೂಜೆ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ, ಆಗ 1000 ವರ್ಷ ಪೂಜೆ ಮಾಡಿದರೆ ಏನು ಫಲವೋ ಆ ಫಲ ಪರಮಾತ್ಮ ನಮ್ಗೆ ಕೊಡ್ತಾನೆ. ಎಷ್ಟು ಸುಲಭವಾದ ಮಾರ್ಗ ನೋಡಿ. 1000 ವರ್ಷದಲ್ಲಿ ಅಂದರೆ ನಾವು 10 ಜನ್ಮ ಎತ್ತಿರಬೇಕು ಅಂತ ಆಯ್ತು. ಹಾಗಾದ್ರೆ ಅದು 100 ವರ್ಷ ಬದುಕಿದ್ರೆ ಮಾತ್ರ. ಅಷ್ಟನ್ನು 1 ದಿವಸದಲ್ಲಿ ಕೊಡ್ತಾನೆ ಅಂದರೆ ಇನ್ನು 1 ತಿಂಗಳು ಕೂಡ ಅದರಲ್ಲಿ 2 ಏಕಾದಶಿಗಳು ಬಿಟ್ಟು ಒಟ್ಟು ಇನ್ನೆಲ್ಲ ಅಷ್ಟು ದಿವಸಗಳು ಕೂಡ ನಾವು ಬೆಳಿಗ್ಗೆ ಅರುಣೋದಯ ಕಾಲದಲ್ಲಿ ಬೇಗ ಎದ್ದು ಸ್ನಾನಾದಿಗಳೆಲ್ಲ ಮುಗಿಸ್ಕೊಂಡು ಆ ಹುಗ್ಗಿಯನ್ನು ನಿವೇದನೆ ಮಾಡಿ ಅದರಲ್ಲಿ ಏನೇ ವಸ್ತುಗಳು ಹಾಕಬೇಕು ಅದೆಲ್ಲವನ್ನು ಕೂಡ ಶಾಸ್ತ್ರ ಹೇಳಿದ ಅದನ್ನು ಮಾತ್ರ ಹಾಕಿ ಪರಮಾತ್ಮನಿಗೆ ಪೂಜೆ ಷೋಡಶೋಪಚಾರ ಪೂಜೆ ಮಾಡಿ, ಷೋಡಶೋಪಚಾರ ಪೂಜೆ ಮಾಡಿದ ನಿವೇದನೆ ಮಾಡುವಾಗ ಮಾತ್ರ ಈ ಒಂದು ಮುದ್ಗಾನ್ನವನ್ನು ನಿವೇದನೆ ಮಾಡಬೇಕು. ಇನ್ನು ಬೇಕಾದೆಲ್ಲ ಭಕ್ಷ್ಯ ಭೋಜ್ಯಗಳೆಲ್ಲ ಮಾಡಬಹುದು. ಶ್ರೀನಿವಾಸ ದೇವರಿಗೆ ತಿರುಪತಿಯ ದೇವಸ್ಥಾನದಲ್ಲಿ ಬೆಳಿಗ್ಗೆ ಸುಮಾರು ಅದು 8-10 ಭಕ್ಷ್ಯಗಳು ಮಾಡ್ತಾರೆ. ಭಕ್ಷ್ಯ ಪೂಜೆ ಅವನಿಗೆ ಅದು 8 ಗಂಟೆಗೆ ನೈವೇದ್ಯಕ್ಕೆ ಮಾಡೋದು. ಅದು ಇಲ್ಲೆಲ್ಲ ಬೇರೆ ಬೇರೆ ಬೇಕಾದಷ್ಟು ನಿವೇದನೆಗಳೆಲ್ಲ ಮಾಡ್ತಾ ಇರ್ತಾರೆ. ಹೀಗಾಗಿ ಇಂತಹ ಒಂದು ನಿವೇದನೆ ಮಾಡೋದು ನಮ್ಮ ಕರ್ತವ್ಯ. ಇದು ಪರಮಾತ್ಮ ಹೇಳ್ಕೊಂಡಿರತಕ್ಕಂಥ ಮಾತು. ಈ ಮಾತಿನಿಂದ ನಮಗೆ ಮುದ್ಗಾನವನ್ನು ನಿವೇದನೆ ಮಾಡಬೇಕು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಹೇಳ್ತಾರೆ, ಯಾರು ನಿವೇದಯೇನ್ ಮೇ ಮುದ್ಗಾನ್ನಂ ಸವೈ ಭಾಗವತೋತ್ತಮ. ಯಾರು ನನಗೆ ಮುದ್ಗಾನ್ನವನ್ನು ನಿವೇದನೆ ಮಾಡ್ತಾರೋ ಅವನು ಭಾಗವತ ಉತ್ತಮ ಅಂತ ಹೇಳ್ತಾರೆ. ಅಂದರೆ ಭಗವದ್ಭಕ್ತ ಅಂತ ಕರೆದಿದ್ದಾರೆ. ಮತ್ತು ಅರುಣೋದಯ ಕಾಲದಲ್ಲಿ ನಾವು ಎದ್ದೇ ಇರಲ್ವಲ್ಲ, ನಾವು ಹೇಳೋದೇ 8, 9. ಯಾಕೆ ರಾತ್ರಿ 12 ಗಂಟೆ ನಾವು ಮಲ್ಕೊಂಡ್ವಿ ಅಂದರೆ ಬೆಳಿಗ್ಗೆ ನಮಗೆ 4ವರೆಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. 4ವರೆಗೆ ನಾವು ಅರ್ಪಣೆ ಮಾಡಬೇಕಾಗಿದ್ದರೆ ನಾವು ಬಹುಶಃ 2 ಗಂಟೆಗೆ ಎದ್ದಿರಬೇಕು. ಆ ಮಠಗಳಲ್ಲೆಲ್ಲ 2 ಗಂಟೆಗೆ ಎದ್ದು ಎಲ್ಲ ವ್ಯವಸ್ಥೆ ಮಾಡಿ 4:15 ಅಷ್ಟೊತ್ತಿಗೆ ನೈವೇದ್ಯ ಮಾಡ್ತಾರೆ. ನಾವು ಎದ್ದೇ ಇರೋರು ಏನು ಮಾಡೋದು? ನೀನು ಹೇಳೋದು ಬಿಡೋದು ನಿಂಗೆ ಸಂಬಂಧಪಟ್ಟದ್ದಷ್ಟೇ. ಶಾಸ್ತ್ರ ಹೇಳೋದೇನು? 3 ಕಾಲಗಳನ್ನು ನಿಮಗೆ ಹೇಳ್ತಾ ಇದ್ದೇವೆ. ಒಂದು ಉತ್ತಮೋತ್ತಮ ಕಾಲ, ಒಂದು ಮಧ್ಯಮ ಕಾಲ, ಇನ್ನೊಂದು ಕನಿಷ್ಠ ಕಾಲ. ಈ 3ರಲ್ಲಿ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಅದು ವ್ಯರ್ಥ ಆಗಿಬಿಡುತ್ತೆ. ಮಾಡಿದರೂ ಕೂಡ ವ್ಯರ್ಥ ಆಗುತ್ತೆ. ಹಾಗಾದರೆ ಏನು ಮಾಡಬೇಕು? ಯಾವುದದು? ಮುಖ್ಯ ಅರುಣೋದಯೇ ಪೂಜಾ. ಅರುಣೋದಯ ಕಾಲ ಅಂದರೆ 6 ಗಂಟೆಗೆ ಸೂರ್ಯ ಉದಯ ಆಗ್ತಾನೆ ಅಂದರೆ ಅಲ್ಲಿಂದ 1:15 ಗಂಟೆ ಹಿಂದೆ, ಅದಕ್ಕೆ ಅರುಣೋದಯ ಕಾಲ ಅಂತ ಹೆಸರು. ಅಂದರೆ 6 ಗಂಟೆ ಸೂರ್ಯ ಉದಯ ಆಗೋದಾದರೆ ಅಲ್ಲಿಂದ 1:15 ಗಂಟೆ ಹಿಂದೆ ಅಂತ ಹೇಳಿದರೆ 4:15 ಗಂಟೆ ಆಯಿತು. ಅರುಣೋದಯ ಕಾಲ ಮಾಡತಕ್ಕಂಥದ್ದು ಮುಖ್ಯವಾದ ಕಾಲ. 4:15 ಮಾಡೋದು. ಕೆಲವು ಸಾರಿ 4:15 ಮಾಡಲಿಕ್ಕೆ ಆಗೋದಿಲ್ಲ, ಏನೋ ಆಲಸ್ಯ, ವಯಸ್ಸಾಗಿರುತ್ತೆ. ಇಂಥ ಸಂದರ್ಭಗಳಲ್ಲಿ ನಮ್ಮ ಕಾರಣಾಂತರಗಳು ಜಾಸ್ತಿ ಇರುತ್ತೆ. ಆ ಸಂದರ್ಭ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದರೆ 6 ಗಂಟೆ ಅಷ್ಟೊತ್ತಿಗೆ ಮಾಡಿ ಸಾಕು. 6 ಗಂಟೆಗೆ 4:15 6 ಗಂಟೆ. ಯಾಕೆ 6 ಗಂಟೆ ಅಂತ ಹೇಳಿದೆ ಅಂದರೆ ಬೆಳಕಾಗಿರಬೇಕು, ನಕ್ಷತ್ರಗಳು ಹೋಗಿರಬೇಕು, ಸೂರ್ಯ ಬಂದಿರಬಾರ್ದು. ಈ ಕಾಲ ಮಧ್ಯಮ ಕಾಲ. ಸೂರ್ಯ ಬಂದು ಕಾಣಿಸಬಾರ್ದು, ಆಮೇಲೆ ನಕ್ಷತ್ರಗಳು ಕಾಣಿಸಲ್ಲ, ಸೂರ್ಯ ಕಾಣಿಸ್ತಾ ಇಲ್ಲ, ಆದರೆ ಬೆಳಕಾಗಿದೆ. ಇಂಥ ಸಂದರ್ಭ ಏನಿದೆ ಅದು ಸಂಧ್ಯಾಕಾಲ. ಆ ಕಾಲದಲ್ಲಿ ನೀನು ಮಾಡೋದು ಇದು ಮಧ್ಯಮ ಪಕ್ಷ. ಇದು
ಕಡೇ ಪಕ್ಷ ಅಂದರೆ ಸೂರ್ಯ ಹುಟ್ಟುತ್ತಾನಲ್ಲ, ಕಾಣಿಸ್ತಾನಲ್ಲ, ಅದು ಕನಿಷ್ಠ ಪಕ್ಷ ಅಂದರೆ ಅಧಮ ಪಕ್ಷ. ಈ 3 ಪಕ್ಷಗಳು ಬಿಟ್ಟು ನೀನು ಮಧ್ಯಾಹ್ನ ಯಾವಾಗಲೂ ಮಾಡಿದಂಥ 12 ಗಂಟೆ ನೀನು ಮುದ್ಗಾನ ನಿವೇದನೆ ಮಾಡ್ತೀಯಂತೆ, ಅದು ವ್ಯರ್ಥ ಎಂಬುದಾಗಿ ಸ್ಪಷ್ಟ ಹೇಳ್ತಾರೆ. ಅಧಮ ಸೂರ್ಯ ಸಹಿತ ಮಧ್ಯಾಹ್ನೇ ನಿಷ್ಫಲ ಭವೇತ್. ಮಧ್ಯಾಹ್ನದಲ್ಲಿ ನೀವು ಮಾಡೋದಾದರೆ ಅದು ನಿಷ್ಫಲ. ಯಾಕೆ ಅರುಣೋದಯದ ಕಾಲಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಯಾಕೆ ಎಂಬುದಾಗಿ ಹೇಳ್ತಾರೆ. ನಾವಲ್ಲಿ ಹೇಳಿದಂತೆ ದಕ್ಷಿಣಾಯನದ 6 ತಿಂಗಳಲ್ಲಿ 2 ತಿಂಗಳಿಗೆ ಒಂದೊಂದು ಯಾಮದಂತೆ ಯಾಮತ್ರಯ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು ಅಂತ ಅವರ ದಕ್ಷಿಣಾಯನ ದೇವತೆಗೆ ಹೇಳಿದ್ದಾರೆ. ಮೊದಲನೇ 2 ಯಾಮಗಳೇನಿದೆ ಅದು ಚಾತುರ್ಮಾಸ್ಯ ಕಾಲ. 3 ಯಾಮಗಳಲ್ಲಿ ಆಷಾಢ ಏಕಾದಶಿಯಿಂದ ಹಿಡಿದು ಚಾತುರ್ಮಾಸ್ಯ ಮಲಗಿದ ಭಗವಂತ ಕಾರ್ತೀಕ ಮಾಸದ ದ್ವಾದಶಿ ಎಂದು ಹೇಳ್ತಾನೆ. ಇನ್ನು ಮಾರ್ಗಶಿರ ಮಾಸ ಏನಿದೆ ಅದು 3ನೇ ಯಾಮದ ಕಡೆ ಪ್ರಹರ, ಕಡೆ ಅವಧಿ. ಅದರ ಅನಂತರ ಬರತಕ್ಕಂಥದ್ದೇನಿದೆ ಅದು ಧನುರ್ಮಾಸ, ಅದು ಅರುಣೋದಯ ಕಾಲ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಆದ್ದರಿಂದ ದೇವತೆಗಳು ಮಲಗಿರ್ತಕ್ಕಂಥ ಆ ಪರಮಾತ್ಮನನ್ನು ಏಕಾದಶಿಯಿಂದ 5 ದಿವಸಗಳು ಪ್ರಬೋಧ ಕಾಲವಾಗಿದ್ದರೂ ಕೂಡ ಅದು ತ್ರಯೋದಶ್ಯಾದಿಗಳು ಗೌಣಕಾಲವಾಗಿದೆ. ಹೀಗೆ ಎದ್ದಿರತಕ್ಕಂಥ ಭಗವಂತ ಏನಿದ್ದಾನೆ ಅವನಿಗೆ ಅರುಣೋದಯ ಕಾಲದಲ್ಲಿ ಧನುರ್ಮಾಸದಲ್ಲಿ ಹುಗ್ಗಿಯನ್ನು ನಿವೇದನೆ ಮಾಡ್ತಾರವರು, ದೇವತೆಗಳು ಮಾಡ್ತಾರೆ. ಅಂದರೆ ಆದ್ದರಿಂದ ಪ್ರತಿಯೊಬ್ಬನೂ ಕೂಡ ಈ ಒಂದು ಧನುರಾಶಿಯಲ್ಲಿ ಇರುವವರೆಗೂ ಕೂಡ ಸೂರ್ಯ ನಾವು 1 ತಿಂಗಳ ಕಾಲ ಸರಿಯಾಗಿ 96 ನಿಮಿಷ ಮೊದಲು ಅಂದರೆ 4ವರೆಗೆ ನಿವೇದನೆ ಮಾಡಬೇಕು. ಇದು ಮುಖ್ಯವಾಗಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತು ಹಾಗಾದರೆ 4ವರೆಗೆ ಮಾಡಿದ ನಾವು ಸಂಧ್ಯಾವಂದನೆ ಮಾಡೋದು ಯಾವಾಗ? ಅಲ್ಲದೆ ಇನ್ನು ಇದು ನಿವೇದನೆ ಮಾಡ್ತಾ 4ವರೆಗೆ ಮಾಡಿಬಿಡಬೇಕು ಅಂದರೆ ಎಲ್ಲ ಲೋಪ ಆಗೋಗುತ್ತಲ್ಲ. ಅಂದರೆ ಅದಕ್ಕೂ ಒಂದು ಶಾಸ್ತ್ರ ಅನುಮತಿ ಕೊಡುತ್ತೆ. ಏನಂದರೆ ಈಗ ದ್ವಾದಶಿ ಎಂಬತಕ್ಕಂಥದ್ದು ಬರುತ್ತೆ, ಅವತ್ತು ಅಲ್ಪ ದ್ವಾದಶಿ ಇರುತ್ತೆ. ಅಂದರೆ ಒಂದು ಗಳಿಗೆನೋ, 1 ಗಳಿಗೆ ಅಂದರೆ ಜಾಸ್ತಿ ಆಯಿತು, 24 ನಿಮಿಷ ಆಗೋಯಿತು, ಒಂದು ಕಾಲು ಗಂಟೆ ಇದೆ ಅಂತ ತಿಳ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು? 1000 ಗಾಯತ್ರಿ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ಸಮಯ ಮುಗಿದೋಗುತ್ತೆ. ದ್ವಾದಶಿಯನ್ನು ಮೀರಬಾರದು ನಾವು. ಅದಕ್ಕೇನು ಮಾಡಬೇಕು? ಎಲ್ಲ ಕರ್ಮಗಳನ್ನು ಕೂಡ ಸಂಕೋಚ ಮಾಡಿಕೊಂಡು ದ್ವಾದಶಿ ಏನಿದೆ ಅದಕ್ಕೆ ನಾವು ಪಾರಣೆಗೆ ಜಾಸ್ತಿ ಅಂದರೆ ಪರಮಾತ್ಮ ನಿವೇದನೆ, ಪಾರಣೆ, ಬ್ರಾಹ್ಮಣ ಭೋಜನಕ್ಕೆ ಒಂದು ವಿಶೇಷ ಅವಕಾಶ ಕೊಟ್ಟಂತೆ ಅಲ್ಲಿ ಇದು ಪರಮಾತ್ಮನಿಗೆ ಸಂಧ್ಯಾವಂದನೆ ಕೂಡ ಆಮೇಲೆ ಮಾಡ್ಬೋದು ಅಂತಾರೆ. ಸಂಧ್ಯಾವಂದನೆಯೂ ಕೂಡ ಆಮೇಲೆ ಮಾಡ್ಬೋದು ಬೇಕಾದ್ರೆ. ಹಾಗೆ ಎಷ್ಟು ಪ್ರಧಾನ ಅಂದರೆ ನಮಗೆ ಕುರಿಯಾದ್ ಅನ್ಯನ್ ನವ ಕುರಿಯಾದ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ನೀವು ಏನು ಮಾಡ್ತೀರೋ ಏನು ಬಿಡ್ತೀರೋ ತ್ರಿಕಾಲ ಸಂಧ್ಯಾವಂದನೆ ಅಂಕು ನೀವು ಬ್ರಾಹ್ಮಣನಾಗಬೇಕಾದ್ರೆ ಮಾಡಲೇಬೇಕು ಅಂತ ಹೇಳ್ತಾರೆ. ಅಂತಹ ಸಂಧ್ಯಾವಂದನೆಯನ್ನೂ ಕೂಡ ಮುದ್ಗಾನಾದಿಗಳನ್ನು ನಿವೇದನೆ ಮಾಡಿ ಪೂಜೆ ಆದಮೇಲೆ ಬೇಕಾದ್ರೆ ಮಾಡ್ಬೋದು ಅಂತ ಅವಕಾಶ ಕೊಟ್ಟ ಮೇಲೆ ಇದು ಆ ಕಾಲದಲ್ಲಿ ಧನುರ್ಮಾಸದ ಕಾಲದಲ್ಲಿ ನಾವು ಹುಗ್ಗಿಯನ್ನು ನಿವೇದನೆ ಮಾಡತಕ್ಕಂಥದ್ದು ಎಷ್ಟು ಅವಶ್ಯಕತೆ ಇದೆ ಎಂಬುದನ್ನು ನಾವು ತಿಳ್ಕೋಬೇಕದನ್ನು. ಅಲ್ಲಿ ಹೇಳ್ತಾರೆ, ಯಥಾ ಸಂಕೋಚ್ಯ ಸತ್ಕರ್ಮ ಭುಂಕ್ತೆ ಅಲ್ಪ ದ್ವಾದಶಿ ದಿನೇ ತಥಾ ಪ್ರಾತಃ ಧನುರ್ಮಾಸೆ ತ್ಯಕ್ತ್ವಾ ಕರ್ಮಾಣಿ ಅರ್ಚಯೇತ್ ಅಂತ ಸ್ಪಷ್ಟವಾಗಿ ಇಲ್ಲಿ ಆ ಕಾಲದ ಬಗ್ಗೆ ಹೇಳ್ತಾರೆ. ಹಾಗೆ ಇನ್ನೊಂದೇನೆಂದರೆ ಕೆಲವರೇ ಮಾಡ್ತಾರೆ ಅಂದರೆ ಅಯ್ಯೋ ಅದೆಲ್ಲ ಆಗಲ್ರಿ ನಮಗೆ ಅಂಥೇಳಿ ಬಿಟ್ಟುಬಿಡ್ತಾರೆ. ಅಂದರೆ ಅವ್ರು ಯಾವುದು ಮುದ್ಗಾನ ನಿವೇದನೆ ಮಾಡೋದು ಯಾವುದು 1 ತಿಂಗಳು ಹಾಗೆ ಹೋಗುತ್ತೆ, ಅವರು ಸಮಯವನ್ನು ವ್ಯರ್ಥ ಮಾಡ್ತಾರೆ. ಅಂಥವ್ರಿಗೆ ಏನು ಗತಿ ಅಂತ ಪರೀಕ್ಷೆ ಬರುತ್ತೆ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಯಾವ ವ್ಯಕ್ತಿ ಪರಮಾತ್ಮ ನಿವೇದನೆ ಮಾಡೋದಿಲ್ಲ ಅಂಥವನಿಗೆ 7 ಜನ್ಮಗಳ ಕಾಲ ದಾರಿದ್ರ್ಯ ತಪ್ಪೋದಿಲ್ಲ ಅಂತ ಅನಿಷ್ಟ ಫಲವನ್ನು ಹೇಳಿದ್ದಾರೆ. ಇಷ್ಟಫಲ ಹೇಳ್ತಾರೆ, ಬೇಕಾದ ಇಷ್ಟಫಲ ಹೇಳಿದ್ದಾರೆ. ಆದರೆ ಅನಿಷ್ಟ ಫಲ ಏನವನಿಗೆ? ಯಾವ ವ್ಯಕ್ತಿ ನನಗೇನು ಗತಿ ಇಲ್ಲ ಅಂತ ಹೇಳಿಬಿಟ್ಟು ಈ ಒಂದು ವ್ರತವನ್ನು ಮಾಡೋದಿಲ್ಲ ಅಂತಹ ವ್ಯಕ್ತಿ ಏನಿದ್ದಾನವನಿಗೆ ಪೂರ್ಣವಾಗಿ ಎಷ್ಟು ಅವನಿಗೆ 7 ಜನ್ಮ ಅಂತ ಹೇಳ್ತಾರೆ. 1-2 ಜನ್ಮ ಅಲ್ಲ, 7 ಜನ್ಮ ಅವನಿಗೆ ದಾರಿದ್ರ್ಯ ಎಂಬತಕ್ಕಂಥದ್ದು ಬರುತ್ತೆ. ದುಡ್ಡು ಕೈಗೆ ಹತ್ತೋದಿಲ್ಲ. ಈಗೆಲ್ಲ ಅಂಥವ್ರು ಎಷ್ಟೋ ಜನ ಇರ್ತಾರೆ, ಎಷ್ಟು ಸಂಪಾದನೆ ಮಾಡಿದ್ರು ದುಡ್ಡು ಕೈ ನಿಲ್ಲೋದಿಲ್ಲ ಅಂಥವ್ರು. ಯಾಕೆ ಅಂದರೆ ಹಿಂದಿನ ಕರ್ಮ ಅಂತಾರೆ. ಏನು ಹಿಂದಿನ ಕರ್ಮ? ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಹಿಂದಿನ ಕರ್ಮ ಅಂತ. ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಪರಮಾತ್ಮಗೆ ಅತ್ಯಂತ ಪ್ರೀತಿಪಾತ್ರವಾದ ಈ ವ್ರತಗಳು ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ದುಡ್ಡು ನಿಲ್ಲೋದಿಲ್ಲ, ದುಡ್ಡು ಬರೋದು ಇಲ್ಲ, ಬಂದ ದುಡ್ಡು ಕಳ್ಳತನವೂ ಆಗಿಬಿಡುತ್ತೆ ಬೇಕಾದ್ರೆ. ಇದಕ್ಕೆಲ್ಲ ಆ ಹಿಂದೆ ಮಾಡತಕ್ಕಂಥ ಪಾಪದ ಫಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಇದನ್ನು ವಿಶೇಷ ಮಾಡಬೇಕು. ಆ ಸಂಧ್ಯಾವಂದನದ ಬಗ್ಗೆ ಎಷ್ಟೋ ಜನ ಕೇಳಿದರು.
ಅಲ್ಲ, ಸಂಧ್ಯಾ ವಂದನೆ ಮಾಡದೆ ಏನು ಮಾಡಿದ್ರು ವ್ಯರ್ಥ ಅಲ್ವ ಎಲ್ಲ ಅಂತ ಕೇಳಿದರು. ಇಲ್ಲೇನು ಹೇಳ್ತಾರೆ ಅಂದರೆ, ಅರ್ಚಯಿತ್ವ ಹರಿಂ ಪಶ್ಚಾತ್ ಧನುರ್ಮಾಸೆ ಅಂತ್ಯಯಾಮಕಂ, ಆಮೇಲೆ ಪಶ್ಚಾತ್ ಸಂಧ್ಯಾಮುಪಾಸೀತ, ಆಮೇಲೆ ಸಂಧ್ಯಾ ವಂದನೆ ಮಾಡ್ಬೋದು, ಧರ್ಮಲೋಪೋ ನ ವಿದ್ಯತೆ ಎಂದಿದೆ. ಸಂಧ್ಯಾ ವಂದನೆ ವಸ್ತುತ ಮಾಡೇ ಎಲ್ಲ ಕಾರ್ಯಕ್ರಮ ಮಾಡಬೇಕು. ಆದರೆ ಧನುರ್ಮಾಸದಲ್ಲಿ ಕಾಲಕ್ಕೆ ಜಾಸ್ತಿ ಪ್ರಾಧಾನ್ಯವಾದ್ದರಿಂದ ನಮಗೆ ಸಂಧ್ಯಾ ವಂದನೆಯೂ ಬೇಕಾದ್ರೆ ಆಮೇಲೆ ಮಾಡ್ಬೋದು, ಅವಕಾಶ ಇದ್ದರೆ ಮಾಡಿಬಿಡಿ. ಅವಕಾಶ ಇಲ್ಲ ಅಂತಾದರೆ ಅದೇನು ಕಷ್ಟ ಇಲ್ಲ. ಈಗ ನಾವು ಸ್ನಾನ ಮಾಡಿದ್ವಿ ಒಂದು 4 ಗಂಟೆಗೆ, ತಕ್ಷಣ ಸಂಧ್ಯಾ ವಂದನೆ ಮಾಡಿದ್ವಿ, ಹುಗ್ಗಿಗೆ ಒಂದು ಅಗ್ಗಿಷ್ಟಿಗೆಲ್ಲ ಹುಗ್ಗಿಗೆ ಇಟ್ಬಿಟ್ಟು ಒಂದು ಹುಗ್ಗಿ ಆಗ್ತಾ ಇರ್ತದೆ, ಸಂಧ್ಯಾ ವಂದನೆ ಮಾಡೋದು, ಪೂಜೆ ಎಲ್ಲ ಮುಗಿಸ್ಕೊಳ್ಳೋದು. ಏನು ಭಕ್ಷ್ಯಗಳೇನು ಬೇಡ. ಇನ್ನೂ ಎಲ್ಲ ಭಕ್ಷ್ಯಗಳು ಮಾಡಬೇಕು ಅಂತಿತ್ತು ಅಂದರೆ ಅವರು ಮಧ್ಯಮ ಕಾಲ ಇದೆಯಲ್ಲ ಅದನ್ನು ತಗೋಬೋದು ಬೇಕಾದ್ರೆ. ಯಾಕೆ ಕೆಲವು ಮಠಗಳಲ್ಲಿ 8 ಗಂಟೆಗೆ ಊಟವನ್ನು ಹಾಕ್ತಾರೆ. ಯಾವ ವ್ಯಕ್ತಿ ಧನುರ್ಮಾಸ ಪೂಜೆ ಮಾಡಿ ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ಪರಮಾತ್ಮ ನಿವೇದನೆ ಮಾಡಿ ಬ್ರಾಹ್ಮಣರು ಏನಿರ್ತಾರೆ ಅವರಿಗೆಲ್ಲ ಊಟ ಉಪಚಾರವನ್ನು ಕೂಡ ಮಾಡಿಬಿಟ್ರೆ ಪರಮಾತ್ಮ ಇನ್ನೂ ಹೆಚ್ಚು ಪ್ರೀತಿ ಆಗ್ತಾನೆ ಅಂತ ಇಲ್ಲಿ ಸ್ಪಷ್ಟವಾಗಿ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಇನ್ನು ಆಗ್ನೇಯ ಪುರಾಣದಲ್ಲಿ ಯಾವ ಪುರಾಣದಲ್ಲಿ ಏನೇನು ಹೇಳಿದ್ದಾರೆ ಇದರ ಬಗ್ಗೆ ಎಂಬುದನ್ನು ನಾವು ತಿಳ್ಕೋಬೇಕು. ಉತ್ತಮವಾದದ್ಯಾದಪ್ಪ ಅಂದರೆ ಅರುಣೋದಯ ಪೂಜಾ, ಮುಖ್ಯ ಅರುಣೋದಯ ಪೂಜಾ. ಆಮೇಲೆ ಮಧ್ಯಮ ಲುಪ್ತ ತಾರಕ, ನಕ್ಷತ್ರಗಳು ಕಾಣಿಸ್ತಾ ಇಲ್ಲ, ಅದು ಮಧ್ಯಮ ಕಾಲ. ಅಧಮ ಸೂರ್ಯ ಸಹಿತ, ಸೂರ್ಯ ಕಾಣಿಸ್ಕೊಂಡ ಅಂದರೆ ಅಧಮ. ಈ ಮೂರಲ್ಲಿ ನಾವು ಮಾಡಿಬಿಡ್ಬೋದು. ಆದರೆ ಮಧ್ಯಾಹ್ನ ನಿಷ್ಫಲ, ಮಧ್ಯಾಹ್ನದಲ್ಲಿ ನಾವು ಮಾಡಿದ್ವಿ ಅನ್ನೋದು ವ್ಯರ್ಥ ಅಂತ ಹೇಳ್ತಾ ಇದ್ದ. ಇನ್ನು ಮುದ್ಗಾನ್ನ ತಯಾರು ಮಾಡೋದು ಹೇಗೆ, ಏನೇನು ಹಾಕಬೇಕು, ಯಾವ ರೀತಿ ಮಾಡಬೇಕು.